ಗ್ರಾಮ ಆಡಳಿತಾಧಿಕಾರಿ 2024ರ ಪ್ರಶ್ನೆ ಪತ್ರಿಕೆ ಆರಂಭಿಸೋಣ. ಮೊದಲ ಪ್ರಶ್ನೆ, ಕೆಳಗಿನ ಯಾವ ಸ್ಥಳಗಳು ಡಚ್ಚರ ವ್ಯಾಪಾರ ಕೇಂದ್ರಗಳಾಗಿದ್ದವು? ಉತ್ತರ ಆಯ್ಕೆ 4, ಪುಲಿಕಾಟ್, ಸೂರತ್, ಮಚಲಿಪಟ್ಟಣಂ, ನಾಗಪಟ್ಟಣಂ. ಈಗ ಮುಂದಿನ ಪ್ರಶ್ನೆ, ಕೆ. ಕಸ್ತೂರಿರಂಗನ್ ಸಮಿತಿಗೆ ಸಂಬಂಧಿಸಿದಂತೆ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿವೆ? ಎ. ಈ ಸಮಿತಿಯನ್ನು 2022ರಲ್ಲಿ ರಚಿಸಲಾಯಿತು. ಬಿ. ಈ ಸಮಿತಿಯನ್ನು ಪಶ್ಚಿಮ ಘಟ್ಟಗಳಲ್ಲಿರುವ ಪ್ರಮುಖ ಪರಿಸರ ಸಂಬಂಧಿತ ಪ್ರದೇಶಗಳ ಸ್ಥಿತಿಗತಿಗಳನ್ನು ಅಧ್ಯಯನ ಮಾಡಲು ರಚಿಸಲಾಗಿತ್ತು. ಸಿ. ಕರ್ನಾಟಕ ಸರ್ಕಾರವು ಸೆಪ್ಟೆಂಬರ್ 2024ರಲ್ಲಿ ಕಸ್ತೂರಿರಂಗನ್ ಸಮಿತಿಯ ವರದಿಯನ್ನು ಅಂಗೀಕರಿಸಿತು. ಉತ್ತರ ಆಯ್ಕೆ 3, ಕೇವಲ ಬಿ ಮಾತ್ರ ಸರಿಯಾಗಿದೆ. ಪ್ರಶ್ನೆ ಸಂಖ್ಯೆ 3, ಹೊಂದಿಸಿ ಬರೆಯಿರಿ. ನಿವೇಶನಗಳು: ಎ. ಹರಪ್ಪ, ಬಿ. ಮೊಹೆಂಜುದಾರೋ, ಸಿ. ಕಾಲಿಬಂಗಾನ್, ಡಿ. ಲೋಥಾಲ್. ಸಾಕ್ಷ್ಯಗಳು: 1. ಹಡಗುಕಟ್ಟೆ, 2. ಉಗ್ರಾಣಗಳು, 3. ಚಿನ್ನದ ನಾಣ್ಯಗಳು, 4. ಯಜ್ಞಕುಂಡಗಳು, 5. ನರ್ತಕಿಯ ವಿಗ್ರಹ. ಉತ್ತರ ಆಯ್ಕೆ 3, ಆ 2, ಬಿ 5, ಸಿ 4, ಡಿ 1. ಸರಿಯಾದ ಸಂಯೋಜನೆಯನ್ನು ಗುರುತಿಸಿರಿ. ಎ. 14ನೇ ವಿಧಿ, ಕಾನೂನಿನ ಮುಂದೆ ಸಮಾನತೆ. ಬಿ. 21ನೇ ವಿಧಿ, ಬಿರುದುಗಳ ರದ್ದತಿ. ಸಿ. 24ನೇ ವಿಧಿ, ಅಸ್ಪೃಶ್ಯತೆಯ ರದ್ದತಿ. ಡಿ. 30ನೇ ವಿಧಿ, ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು. ಉತ್ತರ ಆಯ್ಕೆ 1, ಆ ಮಾತ್ರ. ಕೆಳಕಂಡ ಯೋಜನೆಗಳು ಮತ್ತು ಅವುಗಳ ಉದ್ದೇಶಗಳನ್ನು ಹೊಂದಿಸಿ ಬರೆಯಿರಿ. ಯೋಜನೆಗಳು: ಎ. ಪ್ರಧಾನಮಂತ್ರಿ ಶ್ರಮ ಯೋಗಿ ಮಾನ್ಧನ್ ಯೋಜನೆ. ಬಿ. ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಬಿಮಾ ಯೋಜನೆ. ಸಿ. ರಾಷ್ಟ್ರೀಯ ಸಾಮಾಜಿಕ ನೆರವು ಯೋಜನೆ. ಡಿ. ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆ. ಉದ್ದೇಶಗಳು: 1. ಯಾವುದೇ ಕಾರಣದಿಂದ ಸಾವು ಸಂಭವಿಸಿದರೆ 1 ವರ್ಷದ ಜೀವ ವಿಮಾ ಸೌಲಭ್ಯ. 2. ಅಸಂಘಟಿತ ವಲಯದ ಕಾರ್ಮಿಕರಿಗೆ ಪಿಂಚಣಿ ಯೋಜನೆ. 3. ಅಪಘಾತದಿಂದ ಸಾವು ಅಥವಾ ಅಂಗವೈಕಲ್ಯ ಉಂಟಾದರೆ 1 ವರ್ಷದ ಅಪಘಾತ ವಿಮಾ ಸೌಲಭ್ಯ. 4. ಬಡ ಕುಟುಂಬದವರಿಗೆ ವೃದ್ಧಾಪ್ಯ, ಸಾವು ಮತ್ತು ಹೆರಿಗೆ ಸಂದರ್ಭದಲ್ಲಿ ಸಾಮಾಜಿಕ ಸೌಲಭ್ಯಗಳು. ಉತ್ತರ ಆಯ್ಕೆ 3, ಆ 2, ಬಿ 1, ಸಿ 4, ಡಿ 3. ಈ ಪ್ರಶ್ನೆಗೆ ಉತ್ತರಿಸಿ. ಮಗಧವನ್ನು ಆಳಿದ ರಾಜವಂಶಗಳ ಸರಿಯಾದ ಕಾಲಾನುಕ್ರಮಣಿಕೆಯನ್ನು ಗುರುತಿಸಿ. ಉತ್ತರ ಆಯ್ಕೆ 2, ಹರ್ಯಂಕ, ಶಿಶುನಾಗ, ನಂದ, ಮೌರ್ಯ, ಶುಂಗ. ಈಗ ಮುಂದಿನ ಪ್ರಶ್ನೆ, ಗ್ರಾಮ ಪಂಚಾಯತ್ಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿರಿ. ಎ. ಒಂದು ಗ್ರಾಮ ಪಂಚಾಯತಿಯ ವ್ಯಾಪ್ತಿಗೆ 1 ಗ್ರಾಮ ಅಥವಾ ಹಲವು ಗ್ರಾಮಗಳು ಬರುತ್ತವೆ. ಬಿ. ಗ್ರಾಮ ಪಂಚಾಯತಿಯ ಅಧ್ಯಕ್ಷರಿಗೆ ಹಣಕಾಸು ವ್ಯವಹಾರದ ಚೆಕ್ಕಿಗೆ ಸಹಿ ಮಾಡುವ ಅಧಿಕಾರವಿರುತ್ತದೆ. ಸಿ. ಗ್ರಾಮ ಆಡಳಿತಾಧಿಕಾರಿ ವಿಇಒ ಗ್ರಾಮ ಪಂಚಾಯತಿಯ ಅಧೀನದಲ್ಲಿ ಅಧ್ಯಕ್ಷರ ಆದೇಶದಂತೆ ಕಾರ್ಯನಿರ್ವಹಿಸಬೇಕು. ಡಿ. ಗ್ರಾಮ ಪಂಚಾಯತಿಯ ಅಧ್ಯಕ್ಷರ ಮತ್ತು ಉಪಾಧ್ಯಕ್ಷರ ಆಯ್ಕೆಗೆ ಯಾವುದೇ ಮೀಸಲಾತಿ ಇರುವುದಿಲ್ಲ. ಉತ್ತರ ಆಯ್ಕೆ 1, ಎ ಮತ್ತು ಬಿ ಮಾತ್ರ ಸರಿ. ಬಂದೂಕಿನಿಂದ ಗುಂಡನ್ನು ಹಾರಿಸಿದಾಗ ಬಂದೂಕು ಗುಂಡಿನ ಮೇಲೆ ಬಲವನ್ನು ಹಾಗೂ ಗುಂಡು ಬಂದೂಕಿನ ಮೇಲೆ ಬಲವನ್ನು ಬೀರುತ್ತದೆ. ಹೇಳಿಕೆ ಎ. ಗುಂಡಿನ ಮೇಲಿನ ಬಲ ಮತ್ತು ಬಂದೂಕಿನ ಮೇಲಿನ ಬಲ ಸಮ ಮತ್ತು ವಿರುದ್ಧವಾಗಿರುತ್ತದೆ. ಹೇಳಿಕೆ ಬಿ. ಗುಂಡು ಮತ್ತು ಬಂದೂಕಿನ ಒಟ್ಟು ಸಂವೇಗವು ಟೋಟಲ್ ಮೊಮೆಂಟಮ್ ಸಂರಕ್ಷಿಸಲ್ಪಡುತ್ತದೆ. ಹೇಳಿಕೆ ಸಿ. ಗುಂಡು ಮತ್ತು ಬಂದೂಕಿನ ಒಟ್ಟು ಚಲನಶಕ್ತಿಯು ಕೈನೆಟಿಕ್ ಎನರ್ಜಿ ಸಂರಕ್ಷಿಸಲ್ಪಡುತ್ತದೆ. ಉತ್ತರ ಆಯ್ಕೆ 1, ಹೇಳಿಕೆ ಆ ಮತ್ತು ಹೇಳಿಕೆ ಬಿ. ಈ ಪ್ರಶ್ನೆಗೆ ಉತ್ತರಿಸಿ. ವಜ್ರಕ್ಕೆ ಸಂಬಂಧಿಸಿದಂತೆ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ? ಉತ್ತರ ಆಯ್ಕೆ 2, ವಜ್ರದಲ್ಲಿ ಪ್ರತಿ ಕಾರ್ಬನ್ ಪರಮಾಣು ಇತರೆ 4 ಕಾರ್ಬನ್ ಪರಮಾಣುಗಳೊಂದಿಗೆ ಬಂಧಗೊಂಡಿದೆ. ಕೆಳಕಂಡ ಅಂತಾರಾಷ್ಟ್ರೀಯ ಸಂಸ್ಥೆಗಳು ಮತ್ತು ಕೇಂದ್ರ ಸ್ಥಾನಗಳನ್ನು ಹೊಂದಿಸಿರಿ. ಸಂಸ್ಥೆಗಳು: ಎ. ಆಫ್ರಿಕನ್ ಯೂನಿಯನ್ ಒ. ಬಿ. ಆಗ್ನೇಯ ಏಷ್ಯಾ ರಾಷ್ಟ್ರಗಳ ಸಂಘಟನೆ ಆಸಿಯಾನ್. ಸಿ. ನಾರ್ತ್ ಅಟ್ಲಾಂಟಿಕ್ ಟ್ರೀಟಿ ಆರ್ಗನೈಸೇಷನ್ ನೆಟೋ. ಡಿ. ವಿಶ್ವ ವ್ಯಾಪಾರ ಸಂಘಟನೆ WTO. ಕೇಂದ್ರ ಸ್ಥಾನಗಳು: 1. ಬ್ರಸೆಲ್ಸ್, 2. ಅಡಿಸ್ ಅಬಾಬಾ, 3. ಜಿನಿವಾ, 4. ಜಕಾರ್ತಾ. ಉತ್ತರ ಆಯ್ಕೆ 2, ಆ 2, ಬಿ 4, ಸಿ 1, ಡಿ 3. ಮುಂದಿನ ಪ್ರಶ್ನೆಗೆ ಹೋಗೋಣ. ಕ್ವಾಡ್ರಿಲ್ಯಾಟರಲ್ ಸೆಕ್ಯುರಿಟಿ ಡಯಲಾಗ್ ಕ್ವಾಡ್ ನ ಸದಸ್ಯ ರಾಷ್ಟ್ರಗಳು ಯಾವುವು? ಎ. ಭಾರತ, ಬಿ. ಜಪಾನ್, ಸಿ. USA, ಡಿ. ಆಸ್ಟ್ರೇಲಿಯಾ. ಉತ್ತರ ಆಯ್ಕೆ 4, ಎ, ಬಿ, ಸಿ ಮತ್ತು ಡಿ.
ಈಗೋ ಮುಂದಿನ ಪ್ರಶ್ನೆ. ಕೆಳಕಂಡ ವಿಶ್ವಸಂಸ್ಥೆಯ ಮಹಾಕಾರ್ಯದರ್ಶಿಗಳು ಮತ್ತು ಅವರ ದೇಶಕ್ಕೆ ಸಂಬಂಧಿಸಿದ ಯಾವ ಜೋಡಿಗಳು ಸರಿಯಾಗಿ ಹೊಂದಾಣಿಕೆಯಾಗಿವೆ? ಎ. ಟ್ರಿಗ್ವೆ ಲೀ, ನಾರ್ವೆ. ಬಿ. ಯು. ಥಾಂಟ್, ಮ್ಯಾನ್ಮಾರ್. ಸಿ. ಜೇವಿಯರ್ ಪೆರೆಜ್ ಡಿ ಕ್ಯೂಲರ್, ಪೋರ್ಚುಗಲ್. ಡಿ. ಆಂಟೋನಿಯೋ ಗುಟೆರೆಸ್, ಪೆರು. ಉತ್ತರ ಆಯ್ಕೆ 2 ಎ ಮತ್ತು ಬಿ ಮಾತ್ರ. ಈಗ ಮುಂದಿನ ಪ್ರಶ್ನೆ. ಕೆಳಗಿನವರಲ್ಲಿ ವಿಜಯನಗರವನ್ನು ಆಳಿದ ಸಂಗಮ ವಂಶದ ರಾಜರನ್ನು ಗುರುತಿಸಿ. ಎ. 2ನೇ ಬುಕ್ಕ. ಬಿ. ವೀರನರಸಿಂಹ. ಸಿ. 1ನೇ ದೇವರಾಯ. ಡಿ. ಮಲ್ಲಿಕಾರ್ಜುನ. ಉತ್ತರ ಆಯ್ಕೆ 4 ಎ, ಸಿ ಮತ್ತು ಡಿ ಮಾತ್ರ. ಶ್ರವಣಬೆಳಗೊಳ ದೊಂದಿಗೆ ಐತಿಹಾಸಿಕ ಸಂಬಂಧ ಹೊಂದಿರುವ ವ್ಯಕ್ತಿಗಳನ್ನು ಗುರುತಿಸಿ. ಎ. ಚಂದ್ರಗುಪ್ತ ಮೌರ್ಯ. ಬಿ. ಚಾವುಂಡರಾಯ. ಸಿ. ರಾಣಿ ಶಾಂತಲಾ. ಡಿ. ಚಿಕ್ಕದೇವರಾಜ ಒಡೆಯರ್. ಇ. ಮಲಿಕ್ ಕಾಫೂರ್. ಉತ್ತರ ಆಯ್ಕೆ 2 ಎ, ಬಿ, ಸಿ ಮತ್ತು ಡಿ. ಫೆರಿಸ್ತಾ ಪ್ರಕಾರ ಆದಿಲ್ಶಾಹಿಗಳ ಕಾಲದಲ್ಲಿ ಬಿಜಾಪುರಕ್ಕೆ ನೀರಿನ ವ್ಯವಸ್ಥೆ ಕಲ್ಪಿಸಿದ ಸುಲ್ತಾನ ಯಾರು? ಉತ್ತರ ಆಯ್ಕೆ 2 1ನೇ ಅಲಿ ಆದಿಲ್ ಶಾ. ಈಗ ಮುಂದಿನ ಪ್ರಶ್ನೆ. ಕರ್ನಾಟಕದಲ್ಲಿ ಬ್ರಿಟಿಷರ ವಿರುದ್ಧ ನಡೆದ ಸಶಸ್ತ್ರ ಬಂಡಾಯಗಳನ್ನು ಸರಿಯಾದ ಕಾಲಾನುಕ್ರಮದಲ್ಲಿ ಜೋಡಿಸಿ. ಎ. ಸೂಪಾ ದಂಗೆ. ಬಿ. ನಿಪ್ಪಾಣಿ ದಂಗೆ. ಸಿ. ಸಿಂದಗಿ ದಂಗೆ. ಡಿ. ಬೀದರ್ ದಂಗೆ. ಉತ್ತರ ಆಯ್ಕೆ 4 ಡಿ, ಸಿ, ಬಿ, ಎ. ಕೆಲವೊಂದು ವಿದ್ಯಮಾನಗಳನ್ನು ಮತ್ತು ಅವುಗಳ ಹಿಂದಿರುವ ಕಾರಣ, ತತ್ವಗಳನ್ನು ಕೆಳಗೆ ನೀಡಲಾಗಿದೆ. ಎ. ನಕ್ಷತ್ರಗಳ ಮಿನುಗುವಿಕೆ, ವಾಯುಮಂಡಲ ವಕ್ರೀಭವನ. ಬಿ. ಕಾಮನಬಿಲ್ಲು ಪ್ರಸರಣ ಹಾಗೂ ಸಂಪೂರ್ಣ ಆಂತರಿಕ ಪ್ರತಿಫಲನ. ಸಿ. ಆಕಾಶದ ನೀಲಿ ಬಣ್ಣ, ಬೆಳಕಿನ ಚದುರುವಿಕೆ. ಮೇಲಿನವುಗಳಲ್ಲಿ ಎಷ್ಟು ಹೊಂದಾಣಿಕೆಗಳು ಸರಿಯಾಗಿವೆ? ಉತ್ತರ ಆಯ್ಕೆ 3 ಎಲ್ಲ 3 ಪಾಯಿ. ಜಲಮಾಲಿನ್ಯ ತಡೆಗಟ್ಟುವಿಕೆ ಮತ್ತು ನಿಯಂತ್ರಣಕ್ಕಾಗಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯನ್ನು ಕರ್ನಾಟಕ ಸರ್ಕಾರವು ಕೆಳಗಿನ ಯಾವ ಕಾಯ್ದೆಯ ಅಡಿ ರಚಿಸಿತು? ಉತ್ತರ ಆಯ್ಕೆ 1 ಜಲ ಮಾಲಿನ್ಯ ತಡೆಗಟ್ಟುವಿಕೆ ಮತ್ತು ನಿಯಂತ್ರಣ ಕಾಯ್ದೆ 1974. ಈ ಪ್ರಶ್ನೆಗೆ ಉತ್ತರಿಸಿ. ಕೆಳಗಿನವುಗಳನ್ನು ಓದಿ. ಎ. ಕಲ್ಯಾಣ್ ಸೋನಾ. ಬಿ. ಸೋನಾಲಿಕಾ. ಸಿ. ಜಯ. ಡಿ. ರತ್ನ. ಇ. IR8 IR8. ಇವುಗಳಲ್ಲಿ ಅಕ್ಕಿಯ ತಳಿವಿಧಗಳು ಯಾವುವು? ಉತ್ತರ ಆಯ್ಕೆ 2 ಸಿ, ಡಿ, ಇ ಮಾತ್ರ. ಶಿಶುವಿನ ಜನನದ ನಂತರ ಸ್ತನಗ್ರಂಥಿಗಳಿಂದ ಕ್ಷೀರದ ಸ್ರವಿಸುವಿಕೆ ಮತ್ತು ಬಿಡುಗಡೆಯನ್ನು ಪ್ರಚೋದಿಸಲು ಅತ್ಯಗತ್ಯವಾದ ರಸದೂತ ಯಾವುದು? ಉತ್ತರಗಳು ಆಯ್ಕೆ 2 ಆಕ್ಸಿಟೋಸಿನ್ ಮತ್ತು ಆಯ್ಕೆ 4 ಪ್ರೊಲ್ಯಾಕ್ಟಿನ್. ಮುಂದಿನ ಪ್ರಶ್ನೆಗೆ ಹೋಗೋಣ. ಮಾನವನ ಹೃದಯದ ಅಂಗಗಳು ಮತ್ತು ಅವುಗಳ ಕಾರ್ಯಗಳನ್ನು ಕೆಳಗೆ ನೀಡಲಾಗಿದೆ. ಎ. ಬಲ ಹೃತ್ಕರ್ಣ ದೇಹದ ಭಾಗಗಳಿಂದ ಅಶುದ್ಧ ರಕ್ತ ಸ್ವೀಕಾರ. ಬಿ. ಎಡ ಹೃತ್ಕರ್ಣ ದೇಹದ ಭಾಗಗಳಿಂದ ಶುದ್ಧ ರಕ್ತ ಸ್ವೀಕಾರ. ಸಿ. ಬಲ ಹೃತ್ಕುಕ್ಷಿ ಎಡ ಹೃತ್ಕರ್ಣದಿಂದ ಅಶುದ್ಧ ರಕ್ತ ಸ್ವೀಕಾರ. ಡಿ. ಎಡ ಹೃತ್ಕುಕ್ಷಿ ಬಲ ಹೃತ್ಕರ್ಣದಿಂದ ಶುದ್ಧ ರಕ್ತ ಸ್ವೀಕಾರ. ಮೇಲಿನವುಗಳಲ್ಲಿ ಎಷ್ಟು ಜೋಡಿಗಳು ಸರಿಯಾಗಿ ಹೊಂದಾಣಿಕೆಯಾಗಿವೆ? ಉತ್ತರ ಆಯ್ಕೆ 1 ಮಾತ್ರ. 2023ರಲ್ಲಿ ವೈದ್ಯಕೀಯ ಮತ್ತು ಶರೀರ ಕ್ರಿಯಾಶಾಸ್ತ್ರದ ಕ್ಷೇತ್ರದಲ್ಲಿ ಕೋವಿಡ್-19ಕ್ಕೆ ಪರಿಣಾಮಕಾರಿ mRNA ವ್ಯಾಕ್ಸಿನ್ ಅಭಿವೃದ್ಧಿಪಡಿಸಿ ನೊಬೆಲ್ ಪಾರಿತೋಷಕವನ್ನು ಪಡೆದವರು ಯಾರು? ಉತ್ತರ ಆಯ್ಕೆ 1 ಕಾರಿಕೋ ಮತ್ತು ವೈಸ್ಮನ್. ಮುಂದಿನ ಪ್ರಶ್ನೆಗೆ ಹೋಗೋಣ. ಕರ್ನಾಟಿಕ್ ಯುದ್ಧಗಳಿಗೆ ಸಂಬಂಧಿಸಿದಂತೆ ಕೆಳಗಿನವುಗಳನ್ನು ಪರಿಗಣಿಸಿ. ಎ. ಮೊದಲ ಕರ್ನಾಟಿಕ್ ಯುದ್ಧ ಪ್ಯಾರಿಸ್ ಒಪ್ಪಂದ. ಬಿ. ಎರಡನೇ ಕರ್ನಾಟಿಕ್ ಯುದ್ಧ ಪಾಂಡಿಚೆರಿ ಒಪ್ಪಂದ. ಸಿ. ಮೂರನೇ ಕರ್ನಾಟಿಕ್ ಯುದ್ಧ ಎಕ್ಸ್ಲಾ ಚಾಪೆಲ್ ಒಪ್ಪಂದ. ಮೇಲಿನ ಎಷ್ಟು ಒಪ್ಪಂದಗಳು ಸರಿಯಾಗಿ ಹೊಂದಿಕೆಯಾಗಿವೆ? ಉತ್ತರ ಆಯ್ಕೆ 1 ಮಾತ್ರ. ಭಾರತದಲ್ಲಿ ಗಾಂಧೀಜಿಯವರ ಆರಂಭಿಕ ಹೋರಾಟಗಳಿಗೆ ಸಂಬಂಧಿಸಿದಂತೆ ಕೆಳಗಿನ ಜೋಡಿಗಳನ್ನು ಪರಿಗಣಿಸಿ. ಎ. ಚಂಪಾರಣ್ ಸತ್ಯಾಗ್ರಹ ಪ್ರಥಮ ಕಾನೂನುಭಂಗ ಚಳುವಳಿ. ಬಿ. ಅಹಮದಾಬಾದ್ ಹತ್ತಿಗಿರಣಿ ಮುಷ್ಕರ ಪ್ರಥಮ ಅಸಹಕಾರ ಚಳುವಳಿ. ಸಿ. ಖೇಡಾ ಸತ್ಯಾಗ್ರಹ ಪ್ರಥಮ ಉಪವಾಸ ಸತ್ಯಾಗ್ರಹ. ಮೇಲಿನ ಎಷ್ಟು ಜೋಡಿಗಳು ಸರಿಯಾಗಿ ಹೊಂದಿಕೆಯಾಗಿವೆ? ಉತ್ತರ ಆಯ್ಕೆ 1 ಮಾತ್ರ. ಈಗ ಮುಂದಿನ ಪ್ರಶ್ನೆ. ದಕ್ಷಿಣ ಭಾರತದಲ್ಲಿ ರೈತವಾರಿ ಪದ್ಧತಿಯ ಜಾರಿಗೆ ಶ್ರಮಿಸಿದವರು ಯಾರು? ಎ. ಅಲೆಕ್ಸಾಂಡರ್ ರೀಡ್. ಬಿ. ಹಾಲ್ಟ್ ಮೆಕೆಂಜಿ. ಸಿ. ಥಾಮಸ್ ಮನ್ರೋ. ಡಿ. ಜೇಮ್ಸ್ ಗ್ರಾಂಟ್ ಡಫ್. ಉತ್ತರ ಆಯ್ಕೆ 3 ಅ ಮತ್ತು ಸಿ ಮಾತ್ರ.
ಈ ಪ್ರಶ್ನೆಗೆ ಉತ್ತರಿಸಿ. ಪ್ಯಾರಿಸ್ ಒಲಿಂಪಿಕ್ಸ್ 2024ರ ಸಮಾರೋಪ ಸಮಾರಂಭದಲ್ಲಿ ಭಾರತದ ಧ್ವಜವನ್ನು ಹಿಡಿದವರು ಯಾರು? ಉತ್ತರ ಆಯ್ಕೆ 1 ಮನು ಭಾಕರ್ ಮತ್ತು ಪಿ. ಆರ್. ಶ್ರೀಜೇಶ್. 18ನೇ ಲೋಕಸಭೆಯಲ್ಲಿ ಅತ್ಯಂತ ಹೆಚ್ಚು ಸಂಸದರನ್ನು ಹೊಂದಿರುವ ಪಕ್ಷ ಯಾವುದು? ಉತ್ತರ ಆಯ್ಕೆ 3 ಬಿಜೆಪಿ. ಈ ಪ್ರಶ್ನೆಗೆ ಉತ್ತರಿಸಿ. ಪ್ಯಾರಾಲಿಂಪಿಕ್ಸ್ 2024ಕ್ಕೆ ಸಂಬಂಧಿಸಿದ ಕೆಳಗಿನ ಹೇಳಿಕೆಗಳನ್ನು ಅವಲೋಕಿಸಿ. ಎ. ಪ್ಯಾರಾಲಿಂಪಿಕ್ಸ್ ಫ್ರಾನ್ಸ್ ರಾಜಧಾನಿ ಪ್ಯಾರಿಸ್ನಲ್ಲಿ ನಡೆದಿರುತ್ತದೆ. ಬಿ. ಪ್ಯಾರಾಲಿಂಪಿಕ್ಸ್ 5 ವರ್ಷಗಳಿಗೊಮ್ಮೆ ನಡೆಯುತ್ತದೆ. ಸಿ. 2024ರ ಪ್ಯಾರಾಲಿಂಪಿಕ್ಸ್ನಲ್ಲಿ ಭಾರತದ ಕ್ರೀಡಾಪಟುಗಳು ಮೊದಲ ಬಾರಿಗೆ ಹೆಚ್ಚು ಪದಕ ಗೆದ್ದಿದ್ದಾರೆ. ಡಿ. ಕ್ರಮವಾಗಿ ಚೀನಾ, ಬ್ರಿಟನ್ ಮತ್ತು ಅಮೆರಿಕ ಹೆಚ್ಚು ಪದಕ ಗೆದ್ದ ಮೊದಲ 3 ದೇಶಗಳಾಗಿವೆ. ಉತ್ತರ ಆಯ್ಕೆ 1 ಎ, ಸಿ ಮತ್ತು ಡಿ ಸರಿಯಾಗಿವೆ. ಭಾರತವು ತನ್ನ ಪ್ರಥಮ ಬಾಹ್ಯಾಕಾಶ ದಿನವನ್ನು ಯಾವ ದಿನಾಂಕದಂದು ಆಚರಿಸಿತು? ಉತ್ತರ ಆಯ್ಕೆ 2 ಆಗಸ್ಟ್ 23, 2024. ಪ್ರಶ್ನೆ ಸಂಖ್ಯೆ 30. ಭಾರತದ ರಾಷ್ಟ್ರೀಯ ಲಾಂಛನದಲ್ಲಿ ಕೆಳಕಂಡ ಯಾವ ಪ್ರಾಣಿಗಳು ಕಂಡುಬರುತ್ತವೆ? ಎ. ಹುಲಿ, ಬಿ. ಆನೆ, ಸಿ. ಸಿಂಹ, ಡಿ. ನಂದಿ, ಇ. ಕುದುರೆ. ಉತ್ತರ ಆಯ್ಕೆ 2 ಬಿ, ಸಿ, ಡಿ ಮತ್ತು ಇ. ಮುಂದಿನ ಪ್ರಶ್ನೆಗೆ ಹೋಗೋಣ. ಕೆಳಕಂಡ ಯಾವುದು ಭರತನಾಟ್ಯದ ಅನುಕ್ರಮದ ಭಾಗವಾಗಿಲ್ಲ? ಎ. ಅಲರಿಪ್ಪು, ಬಿ. ತರಂಗಂ, ಸಿ. ಲಾಸ್ಯ, ಡಿ. ವರ್ಣಂ, ಇ. ತಿಲ್ಲಾಣ. ಉತ್ತರ ಆಯ್ಕೆ 3 ಬಿ ಮತ್ತು ಸಿ ಮಾತ್ರ. 2024ರ ಸ್ವಾತಂತ್ರ್ಯ ದಿನಾಚರಣೆ ಸಂದರ್ಭದಲ್ಲಿ ರಾಮ್ಸಾರ್ ತಾಣವಾಗಿ ಹೊಸದಾಗಿ ಸೇರ್ಪಡೆ ಮಾಡಲಾಗಿರುವ ಕೆಳಕಂಡ ಸ್ಥಳಗಳನ್ನು ಪರಿಗಣಿಸಿರಿ. ಎ. ನಂಜಾರಯನ್ ಪಕ್ಷಿಧಾಮ, ಬಿ. ಕಜುವೇಲಿ ಪಕ್ಷಿಧಾಮ, ಸಿ. ಶರಾವತಿ ಕಾಂಡ್ಲಾ ಮ್ಯಾಂಗ್ರೋವ್, ಡಿ. ತವಾ ಜಲಾಶಯ. ಉತ್ತರ ಆಯ್ಕೆ 3 ಕೇವಲ ಎ, ಬಿ ಮತ್ತು ಡಿ ಸರಿ. ಈ ಪ್ರಶ್ನೆಗೆ ಉತ್ತರಿಸಿ. ಜಿಪಿಎಸ್ ಸಂಕೇತಗಳ ನಿಖರತೆ ಮತ್ತು ವಿಶ್ವಾಸಾರ್ಹತೆಯನ್ನು ಹೆಚ್ಚಿಸಲು ಭಾರತೀಯ ವಿಮಾನ ನಿಲ್ದಾಣಗಳ ಪ್ರಾಧಿಕಾರ ಹಾಗೂ ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಜಂಟಿಯಾಗಿ ಅಭಿವೃದ್ಧಿಪಡಿಸಿದ ವ್ಯವಸ್ಥೆಯ ಹೆಸರೇನು? ಉತ್ತರ ಆಯ್ಕೆ 4 ಗಗನ್. ಮುಂದಿನ ಪ್ರಶ್ನೆಗೆ ಹೋಗೋಣ. ಭಾರತದ ಹಣಕಾಸು ಸಚಿವರಾದ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಅವರು ಭಾರತದ ನವೋದ್ಯಮಗಳನ್ನು ಉತ್ತೇಜಿಸಲು ಏಂಜೆಲ್ ತೆರಿಗೆಯನ್ನು ರದ್ದುಗೊಳಿಸಿದ್ದಾರೆ. ಏಂಜೆಲ್ ತೆರಿಗೆಯನ್ನು ರದ್ದುಗೊಳಿಸಿದಾಗ ಅದರ ದರ ಎಷ್ಟಾಗಿತ್ತು? ಉತ್ತರ ಆಯ್ಕೆ ಬೆಳಗಿನ ಜಾವ 4:30. ಪ್ರಶ್ನೆ ಸಂಖ್ಯೆ 35. ಅನುರಾಕುಮಾರ ದಿಸ್ಸನಾಯಕೆಯವರು ಪ್ರಸ್ತುತ ಶ್ರೀಲಂಕಾದ ಅಧ್ಯಕ್ಷರಾಗಿದ್ದು, ಅವರು ಕೆಳಗಿನ ಯಾವ ರಾಜಕೀಯ ಪಕ್ಷಕ್ಕೆ ಸೇರಿದವರಾಗಿದ್ದಾರೆ? ಉತ್ತರ ಆಯ್ಕೆ 1 ಜನತಾ ವಿಮುಕ್ತಿ ಪೆರಮುನ. ಕೆಳಗಿನವರಲ್ಲಿ ಯಾರನ್ನು ಬಾಂಗ್ಲಾದೇಶದ ರಾಷ್ಟ್ರಪಿತ ಎಂದು ಕರೆಯಲಾಗುತ್ತದೆ? ಉತ್ತರ ಆಯ್ಕೆ 1 ಶೇಖ್ ಮುಜೀಬುರ್ ರೆಹಮಾನ್. ಈಗ ಮುಂದಿನ ಪ್ರಶ್ನೆ. ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿಗೆ ಸಂಬಂಧಿಸಿದಂತೆ ಕೆಳಗಿನ ಯಾವ ಹೇಳಿಕೆಗಳು ತಪ್ಪಾಗಿವೆ? ಎ. ಭಾರತ ಸರ್ಕಾರವು 1950ರಲ್ಲಿ ಈ ಪ್ರಶಸ್ತಿಯನ್ನು ಪರಿಚಯಿಸಿತು. ಬಿ. ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿಯನ್ನು ಪ್ರಥಮ ಬಾರಿಗೆ ಪೃಥ್ವಿರಾಜ್ ಕಪೂರ್ ಪಡೆದರು. ಸಿ. ಈ ಪ್ರಶಸ್ತಿಯನ್ನು ಮಿಥುನ್ ಚಕ್ರವರ್ತಿಗೆ 69ನೇ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ ಸಮಾರಂಭದಲ್ಲಿ ನೀಡಿ ಗೌರವಿಸಲಾಯಿತು. ಡಿ. ಡಾ. ರಾಜ್ಕುಮಾರ್ 43ನೇ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಈ ಪ್ರಶಸ್ತಿಯನ್ನು ಸ್ವೀಕರಿಸಿದರು. ಉತ್ತರ ಆಯ್ಕೆ 3 ಎ, ಬಿ ಮತ್ತು ಸಿ ತಪ್ಪಾಗಿವೆ. ಈಗ ಮುಂದಿನ ಪ್ರಶ್ನೆ. HSRPಯನ್ನು ವಿಸ್ತರಿಸಿರಿ. ಉತ್ತರ ಆಯ್ಕೆ 2 ಹೈ ಸೆಕ್ಯೂರಿಟಿ ರಿಜಿಸ್ಟ್ರೇಷನ್ ಪ್ಲೇಟ್. ಭಾರತ ಸರ್ಕಾರವು ರಚಿಸಿದ ಒಂದು ರಾಷ್ಟ್ರ ಒಂದು ಚುನಾವಣೆ ಉನ್ನತಾಧಿಕಾರ ಸಮಿತಿಯ ಅಧ್ಯಕ್ಷರು ಯಾರಾಗಿದ್ದರು? ಉತ್ತರ ಆಯ್ಕೆ 4 ರಾಮನಾಥ್ ಕೋವಿಂದ್. ಹೊಂದಿಸಿ ಬರೆಯಿರಿ. ಎ. ಕದಂಬರು 1, ಗರುಡ, ಬಿ. ಗಂಗರು 2, ವರಾಹ, ಸಿ. ಚಾಲುಕ್ಯರು 3, ಸಿಂಹ ಮತ್ತು ವಾನರ ಧ್ವಜ, ಡಿ. ರಾಷ್ಟ್ರಕೂಟರು 4, ನಂದಿ. ಉತ್ತರ ಆಯ್ಕೆ 3 ಅ 3, ಬಿ 4, ಸಿ 2, ಡಿ 1. ಪ್ರಶ್ನೆ ಸಂಖ್ಯೆ 41. ಕೆಳಗಿನ ಜೋಡಿಗಳಲ್ಲಿ ತಪ್ಪಾಗಿರುವುದನ್ನು ಗುರುತಿಸಿ. ಉತ್ತರ ಆಯ್ಕೆ 3 ಆಗಸ್ಟ್ ಕೊಡುಗೆ 1939.
ಡಿಐಪಿಇಎಂ ಇದರ ಪೂರ್ಣ ರೂಪ ಯಾವುದು? ಉತ್ತರ ಆಯ್ಕೆ 1 ಡಿಪಾರ್ಟ್ಮೆಂಟ್ ಆಫ್ ಇನ್ವೆಸ್ಟ್ಮೆಂಟ್ ಅಂಡ್ ಪಬ್ಲಿಕ್ ಅಸೆಟ್ ಮ್ಯಾನೇಜ್ಮೆಂಟ್. ಕೆಎಚ್ಐಆರ್ಸಿಟಿ ಜ್ಞಾನ, ಆರೋಗ್ಯ, ಆವಿಷ್ಕಾರಗಳು ಮತ್ತು ಸಂಶೋಧನೆಯನ್ನು ಎಲ್ಲಿ ಸ್ಥಾಪಿಸಲು ಉದ್ದೇಶಿಸಲಾಗಿದೆ? ಉತ್ತರ ಆಯ್ಕೆ 4 ಬೆಂಗಳೂರು. ಕೆಳಕಂಡ ಶೈಕ್ಷಣಿಕ ಯೋಜನೆಗಳು ಮತ್ತು ಅವುಗಳ ಉದ್ದೇಶಗಳನ್ನು ಹೊಂದಿಸಿ ಬರೆಯಿರಿ. ಎ. ನ್ಯಾಷನಲ್ ಮೀನ್ಸ್ ಕಮ್ ಮೆರಿಟ್ ಸ್ಕಾಲರ್ಶಿಪ್ ಯೋಜನೆ. ಬಿ. ವಿದ್ಯಾಂಜಲಿ. ಸಿ. ಉನ್ನತ ಭಾರತ್ ಅಭಿಯಾನ್. ಡಿ. ಪ್ರಗತಿ. 1. ಬಾಲಕಿಯರಿಗೆ ತಾಂತ್ರಿಕ ಶಿಕ್ಷಣಕ್ಕಾಗಿ ಸ್ಕಾಲರ್ಶಿಪ್. 2. ಉನ್ನತ ಶಿಕ್ಷಣ ಸಂಸ್ಥೆಗಳನ್ನು ಹಳ್ಳಿಗಳು ಮತ್ತು ಸಮಾಜದೊಂದಿಗೆ ಸಂಪರ್ಕಿಸುವುದು. 3. ಆರ್ಥಿಕವಾಗಿ ಹಿಂದುಳಿದ ವರ್ಗಗಳ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ನೀಡುವುದು. 4. ವಿದ್ಯಾರ್ಥಿಗಳಿಗೆ ಸ್ವಯಂ ಸೇವೆಯಿಂದ ಪರಿಹಾರ ಬೋಧನಾ ತರಗತಿಗಳು ಹಾಗೂ ತರಬೇತಿ ಕಾರ್ಯಕ್ರಮ. ಉತ್ತರ ಆಯ್ಕೆ 1 ಅ 3, ಬಿ 4, ಸಿ 2, ಡಿ 1. ಕೇಂದ್ರ ಜಲ ಆಯೋಗವು ಪ್ರಥಮ ಪ್ರವಾಹ ಮುನ್ಸೂಚನಾ ಕೇಂದ್ರವನ್ನು ಸ್ಥಾಪಿಸಿದ ಸ್ಥಳ ಯಾವುದು? ಉತ್ತರ ಆಯ್ಕೆ 3 ಹಳೆ ರೈಲ್ವೆ ಸೇತುವೆ, ದೆಹಲಿ. ಭಾರತದಲ್ಲಿ ಆರಂಭಿಕ ಉಕ್ಕು ಮತ್ತು ಕಬ್ಬಿಣ ಕೈಗಾರಿಕೆಗಳು ಕಲ್ಲಿದ್ದಲು ಆಧಾರಿತವಾಗಿದ್ದವು. ಇದರಲ್ಲಿ ಒಂದೇ ಅಪವಾದ ಯಾವುದು? ಉತ್ತರ ಆಯ್ಕೆ 3 ಭದ್ರಾವತಿ. ಕೆಳಕಂಡ ಪ್ರದೇಶಗಳ ಪೈಕಿ ತೋಡಾ ಬುಡಕಟ್ಟಿನ ಮೂಲ ವಾಸಸ್ಥಾನ ಯಾವುದು? ಉತ್ತರ ಆಯ್ಕೆ 2 ನೀಲಗಿರಿ ಬೆಟ್ಟಗಳು. ಈಗ ಮುಂದಿನ ಪ್ರಶ್ನೆ. ಪಟ್ಟಿ 1ರಲ್ಲಿರುವ ದೇಶ ಹಾಗೂ ಪಟ್ಟಿ 2ರಲ್ಲಿರುವ ಬಂದರು ನಗರಗಳನ್ನು ಹೊಂದಿಸಿರಿ. ದೇಶಗಳು: ಎ. ಚೀನಾ, ಬಿ. ಈಜಿಪ್ಟ್, ಸಿ. ನೆದರ್ಲ್ಯಾಂಡ್ಸ್, ಡಿ. ಯುನೈಟೆಡ್ ಕಿಂಗ್ಡಮ್. ಬಂದರು ನಗರಗಳು: 1. ರೋಟರಡ್ಯಾಮ್, 2. ಶಾಂಘೈ, 3. ಅಲೆಕ್ಸಾಂಡ್ರಿಯಾ, 4. ಲಂಡನ್. ಉತ್ತರ ಆಯ್ಕೆ 2 ಅ 2, ಬಿ 3, ಸಿ 1, ಡಿ 4. ಪ್ರಶ್ನೆ ಸಂಖ್ಯೆ 49 ಹೊಂದಿಸಿ ಬರೆಯಿರಿ. ಎ. ಪಡುಬಿದ್ರಿ ಬೀಚ್ 1, ಗೋಕರ್ಣ, ಬಿ. ಹಾಫ್ ಮೂನ್ ಬೀಚ್ 2, ಉಡುಪಿ, ಸಿ. ದೇವಭಾಗ್ ಬೀಚ್ 3, ಮಂಗಳೂರು, ಡಿ. ತಣ್ಣೀರುಬಾವಿ 4, ಕಾರವಾರ. ಉತ್ತರ ಆಯ್ಕೆ 3 ಅ 2, ಬಿ 1, ಸಿ 4, ಡಿ 3. ಈಗ ಮುಂದಿನ ಪ್ರಶ್ನೆ. ಪ್ರತಿಪಾದನೆ ಎ. ರಾಯಚೂರು, ಬಳ್ಳಾರಿ ಮತ್ತು ವಿಜಯನಗರ ಪ್ರದೇಶಗಳು ಹತ್ತಿ ಬೆಳೆಗೆ ಪ್ರಸಿದ್ಧವಾಗಿವೆ. ಕಾರಣ ಆರ್. ಈ ಪ್ರದೇಶವು ತುಂಗಭದ್ರಾ ಯೋಜನೆಯ ಕಾಲುವೆ ನೀರಾವರಿಯಿಂದ ಸಮೃದ್ಧವಾಗಿದೆ. ಉತ್ತರ ಆಯ್ಕೆ 2 ಪ್ರತಿಪಾದನೆ ಮತ್ತು ಕಾರಣ ಎರಡೂ ಸರಿಯಾಗಿವೆ, ಆದರೆ ಕಾರಣವು ಪ್ರತಿಪಾದನೆಗೆ ಸರಿಯಾದ ವಿವರಣೆಯಲ್ಲ. ಒಬ್ಬ ವ್ಯಕ್ತಿಯು ತನ್ನ ಸಂಬಳದ 1/7 ಭಾಗವನ್ನು ಆಹಾರಕ್ಕೆ ಖರ್ಚು ಮಾಡುತ್ತಾನೆ. ಉಳಿದ ಸಂಬಳದ 1/2 ಭಾಗವನ್ನು ಬಟ್ಟೆ ಖರೀದಿಗೆ ಬಳಸುತ್ತಾನೆ ಮತ್ತು ಉಳಿದ ಸಂಬಳದ 1/3 ಭಾಗವನ್ನು ಮನರಂಜನೆಗೆ ಬಳಸುತ್ತಾನೆ. ಆದರೂ ಅವನಲ್ಲಿ 600 ರೂಪಾಯಿ ಉಳಿಯುತ್ತದೆ. ಹಾಗಾದರೆ ಮನರಂಜನೆಗೆ ಅವನು ಎಷ್ಟು ಖರ್ಚು ಮಾಡುತ್ತಾನೆ? ಉತ್ತರ ಆಯ್ಕೆ 1 300 ರೂಪಾಯಿ. ರವಿಯು ಶ್ಯಾಮನಿಗಿಂತ ಉದ್ದ, ಆದರೆ ಮೋಹನನಿಗಿಂತ ಗಿಡ್ಡವಾಗಿದ್ದಾನೆ. ಶ್ಯಾಮನು ಶಿಲ್ಪಾಳಿಗಿಂತ ಗಿಡ್ಡ, ಆದರೆ ಸವಿತಾಳಿಗಿಂತ ಉದ್ದವಾಗಿದ್ದಾನೆ. ರವಿಯು ಸವಿತಾಳಿಗಿಂತ ಉದ್ದವಾಗಿದ್ದಾನೆ. ಹಾಗಾದರೆ ಉದ್ದವಾಗಿರುವ ವ್ಯಕ್ತಿಗಳಲ್ಲಿ 2 ಮತ್ತು 3ನೇ ಸ್ಥಾನದಲ್ಲಿರುವವರು ಯಾರು? ಉತ್ತರ ಆಯ್ಕೆ 1 ರವಿ, ಶಿಲ್ಪಾ. ಪ್ರಶ್ನೆ ಸಂಖ್ಯೆ 53 ಒಂದು ಟ್ಯಾಂಕ್ಗೆ ಎ, ಬಿ ಮತ್ತು ಸಿ ಎಂಬ 3 ಕೊಳವೆಗಳನ್ನು ಅಳವಡಿಸಲಾಗಿದೆ. ಎ ಮತ್ತು ಬಿ ಕೊಳವೆಗಳು ಒಟ್ಟಾಗಿ 6 ಗಂಟೆಯಲ್ಲಿ, ಬಿ ಮತ್ತು ಸಿ ಕೊಳವೆಗಳು 10 ಗಂಟೆಯಲ್ಲಿ, ಸಿ ಮತ್ತು ಆ ಕೊಳವೆಗಳು 7.5 ಗಂಟೆಯಲ್ಲಿ ಟ್ಯಾಂಕನ್ನು ತುಂಬಿಸುತ್ತವೆ. ಆ ಕೊಳವೆಯಿಂದ ಮಾತ್ರ ಟ್ಯಾಂಕನ್ನು ತುಂಬಿಸಲು ಬೇಕಾಗುವ ಸಮಯ ಎಷ್ಟು? ಉತ್ತರ ಆಯ್ಕೆ 2 10 ಗಂಟೆಗಳು. ಈ ಪ್ರಶ್ನೆಗೆ ಉತ್ತರಿಸಿ. ಕೆಳಕಂಡ ಸರಣಿಯಲ್ಲಿ ಪ್ರಶ್ನಾರ್ಥಕ ಚಿಹ್ನೆಯ ಸ್ಥಳದಲ್ಲಿ ಯಾವ ಇಂಗ್ಲಿಷ್ ವರ್ಣಮಾಲೆಯ ಅಕ್ಷರ ಬರುತ್ತದೆ? ಎ, ಇ, ಸಿ, ಜಿ, ಇ, ಐ. ಪ್ರಶ್ನಾರ್ಥಕ ಚಿಹ್ನೆ. ಉತ್ತರ ಆಯ್ಕೆ 3 ಜಿ. ಪ್ರಶ್ನೆ ಸಂಖ್ಯೆ 55 2 ಪತ್ರಿಕೆಗಳನ್ನು ಹೊಂದಿರುವ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ 75% ವಿದ್ಯಾರ್ಥಿಗಳು ಪತ್ರಿಕೆ 1ರಲ್ಲಿ ಮತ್ತು 40% ವಿದ್ಯಾರ್ಥಿಗಳು ಪತ್ರಿಕೆ 2ರಲ್ಲಿ ಉತ್ತೀರ್ಣರಾಗಿದ್ದಾರೆ. 30% ವಿದ್ಯಾರ್ಥಿಗಳು ಎರಡೂ ಪತ್ರಿಕೆಗಳಲ್ಲಿ ಅನುತ್ತೀರ್ಣರಾಗಿದ್ದಾರೆ. ಹಾಗಾದರೆ ಪರೀಕ್ಷೆ ತೆಗೆದುಕೊಂಡ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು? ಉತ್ತರ ಆಯ್ಕೆ 1 1000. ಚಿತ್ರದಲ್ಲಿನ ತ್ರಿಕೋನಗಳ ಸಂಖ್ಯೆಯನ್ನು ಎಣಿಸಿ ಸರಿಯಾದ ಉತ್ತರವನ್ನು ಗುರುತಿಸಿರಿ.
ಉತ್ತರ ಆಯ್ಕೆ ಮಧ್ಯರಾತ್ರಿ 3:22. ಈ ಪ್ರಶ್ನೆಗೆ ಉತ್ತರಿಸಿ. 2 ಸೆಂ ಮೀ ಉದ್ದದ ಬಾಹುವುಳ್ಳ 2 ಸಮಬಾಹು ತ್ರಿಭುಜಗಳು ಸೇರಿ ಒಂದು ಚತುರ್ಭುಜವಾಗುತ್ತದೆ. ಆಗ ಉಂಟಾಗುವ ಚತುರ್ಭುಜದ ವಿಸ್ತೀರ್ಣ ಎಷ್ಟು? ಉತ್ತರ ಆಯ್ಕೆ 4 ಸೆಂ ಮೀ. ಗುಣಿಸು ಅಂದರೆ ಭಾಗಿಸು ಎಂದಾಗಿ, ಕಳೆ ಅಂದರೆ ಗುಣಿಸು ಎಂದಾಗಿ, ಭಾಗಿಸು ಎಂದರೆ ಸಂಕಲನ ಎಂದಾಗಿ ಮತ್ತು ಸಂಕಲನ ಎಂದರೆ ಕಳೆ ಆಗಿದ್ದರೆ ಕೆಳಗಿನ ಮೌಲ್ಯವನ್ನು ಕಂಡುಹಿಡಿಯಿರಿ. 3 × 15 = 19 ಗುಣಿಸು 8 ಸಂಕಲನ 6, 27 × 3 = 2 ಸಂಕಲನ 16. ಉತ್ತರ ಆಯ್ಕೆ 1. ಒಬ್ಬ ತಂದೆಯು ತನ್ನ ಮಗನಿಗಿಂತ 3 ಪಟ್ಟು ಹೆಚ್ಚು ವಯಸ್ಸಿನವರು. 5 ವರ್ಷಗಳ ಹಿಂದೆ ಅವರು ತಮ್ಮ ಮಗನಿಗಿಂತ 4 ಪಟ್ಟು ಹೆಚ್ಚು ವಯಸ್ಸಿನವರಾಗಿದ್ದರು. ಮಗನ ಈಗಿನ ವಯಸ್ಸು ಎಷ್ಟು? ಉತ್ತರ ಆಯ್ಕೆ ಮಧ್ಯರಾತ್ರಿ 2:15 ವರ್ಷಗಳು. 45 ವಿದ್ಯಾರ್ಥಿಗಳಿರುವ ತರಗತಿಯಲ್ಲಿ ಒಬ್ಬ ಹುಡುಗನು 20ನೇ ರ್ಯಾಂಕ್ ಪಡೆದಿದ್ದಾನೆ. 3 ಹುಡುಗರು ಆ ತರಗತಿಗೆ ಹೊಸದಾಗಿ ಸೇರಿದರೆ ಆ ಹುಡುಗನ ರ್ಯಾಂಕ್ 3 ಸ್ಥಾನ ಕೆಳಗೆ ಇಳಿಯುತ್ತದೆ. ಕೆಳಗಿನಿಂದ ಅವನ ಹೊಸ ರ್ಯಾಂಕ್ ಎಷ್ಟು? ಉತ್ತರ ಆಯ್ಕೆ ಮಧ್ಯರಾತ್ರಿ 2:26 ನೇ. ಒಂದು ನಿರ್ದಿಷ್ಟ ಸರಳ ಬಡ್ಡಿ ದರದಲ್ಲಿ ಒಂದು ಮೊತ್ತವು 8 ವರ್ಷಗಳಲ್ಲಿ ದ್ವಿಗುಣಗೊಂಡರೆ ಎಷ್ಟು ವರ್ಷಗಳಲ್ಲಿ ಆ ಮೊತ್ತವು 4 ಪಟ್ಟು ಆಗುತ್ತದೆ? ಉತ್ತರ ಆಯ್ಕೆ ಮಧ್ಯರಾತ್ರಿ 3:24 ವರ್ಷಗಳು. ಈಗ ಮುಂದಿನ ಪ್ರಶ್ನೆ. ಎತ್ತಿನಹೊಳೆ ಸಮಗ್ರ ಕುಡಿಯುವ ನೀರಿನ ಯೋಜನೆಯು ಯಾವ ಸಂಸ್ಥೆಯ ಪ್ರಮುಖ ಯೋಜನೆಯಾಗಿದೆ? ಉತ್ತರ ಆಯ್ಕೆ 4 ವಿಶ್ವೇಶ್ವರಯ್ಯ ಜಲ ನಿಗಮ ನಿಯಮಿತ. ಸೆಂಟ್ರಲ್ ಸಾಯಿಲ್ ಅಂಡ್ ವಾಟರ್ ಕನ್ಸರ್ವೇಷನ್ ರಿಸರ್ಚ್ ಅಂಡ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಅನ್ನು 1954ರಲ್ಲಿ ಎಲ್ಲಿ ಸ್ಥಾಪಿಸಲಾಗಿದೆ? ಉತ್ತರ ಆಯ್ಕೆ 1 ಬಳ್ಳಾರಿ. ಕರ್ನಾಟಕದ ಕೆಳಕಂಡ ಜಿಲ್ಲೆಗಳನ್ನು ಭೌಗೋಳಿಕ ವಿಸ್ತೀರ್ಣಕ್ಕೆ ಸಂಬಂಧಿಸಿದಂತೆ 2021ರಲ್ಲಿ ಇದ್ದಂತೆ ಅತಿ ಚಿಕ್ಕ ಜಿಲ್ಲೆಯಿಂದ ದೊಡ್ಡ ಜಿಲ್ಲೆ ಇರುವಂತೆ ಶ್ರೇಣಿಯಲ್ಲಿ ವ್ಯವಸ್ಥೆ ಮಾಡಿ. ಉತ್ತರ ಆಯ್ಕೆ 4 ಬೆಂಗಳೂರು ಗ್ರಾಮಾಂತರ, ರಾಮನಗರ, ಕೊಡಗು, ತುಮಕೂರು, ಬೆಳಗಾವಿ. ಈಗ ಮುಂದಿನ ಪ್ರಶ್ನೆ. ಕರ್ನಾಟಕದ ಬೆಳಗಾವಿ ಕಂದಾಯ ವಿಭಾಗಕ್ಕೆ ಸಂಬಂಧಿಸಿದಂತೆ ಕೆಳಕಂಡ ಯಾವ ಹೇಳಿಕೆಗಳು ಸರಿಯಿಲ್ಲ? 1. ಇದು 7 ಜಿಲ್ಲೆಗಳನ್ನು ಒಳಗೊಂಡಿದೆ. 2. ಇದನ್ನು ಕಿತ್ತೂರು ಕರ್ನಾಟಕ ಎಂದು ಕೂಡ ಕರೆಯುತ್ತಾರೆ. 3. ಭೌಗೋಳಿಕ ವಿಸ್ತೀರ್ಣಕ್ಕೆ ಸಂಬಂಧಿಸಿದಂತೆ ರಾಜ್ಯದಲ್ಲೇ ಅತ್ಯಂತ ಸಣ್ಣ ಜಿಲ್ಲೆಯನ್ನು ಇದು ಒಳಗೊಂಡಿದೆ. ಉತ್ತರ ಆಯ್ಕೆ 3 ಕೇವಲ 3 ಹೇಳಿಕೆ ಸರಿಯಿಲ್ಲ. ಮುಂದಿನ ಪ್ರಶ್ನೆಗೆ ಹೋಗೋಣ. 2024ರ ಜೂನ್ನಲ್ಲಿ ಯಾರನ್ನು ಜಿಎಸ್ಟಿ ದರ ತರ್ಕಬದ್ಧಗೊಳಿಸುವಿಕೆ ಸಮಿತಿಯ ಸಂಚಾಲಕರನ್ನಾಗಿ ನೇಮಿಸಲಾಯಿತು? ಉತ್ತರ ಆಯ್ಕೆ 1 ಸಾಮ್ರಾಟ್ ಚೌಧರಿ, ಬಿಹಾರದ ಉಪಮುಖ್ಯಮಂತ್ರಿಗಳು. ಈ ಪ್ರಶ್ನೆಗೆ ಉತ್ತರಿಸಿ. ಸ್ವತಂತ್ರ ಭಾರತದಲ್ಲಿ ಏಕರೂಪ ನಾಗರಿಕ ಸಂಹಿತೆಯನ್ನು ಅನುಷ್ಠಾನಗೊಳಿಸಿದ ಭಾರತದ ಪ್ರಥಮ ರಾಜ್ಯ ಯಾವುದು? ಉತ್ತರ ಆಯ್ಕೆ 2 ಉತ್ತರಾಖಂಡ. ಈ ಪ್ರಶ್ನೆಗೆ ಉತ್ತರಿಸಿ. ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ತಪ್ಪಾಗಿದೆ? ಉತ್ತರ ಆಯ್ಕೆ 2 ರಾಜ್ಯಸಭೆಯ ಸದಸ್ಯರು ತಮ್ಮ ಸಭಾಧ್ಯಕ್ಷರನ್ನು ಚುನಾಯಿಸುತ್ತಾರೆ. ಪ್ರಶ್ನೆ ಸಂಖ್ಯೆ 69. ಕರ್ನಾಟಕ ರಾಜ್ಯ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ವಿಶ್ವವಿದ್ಯಾಲಯ ಗದಗದ ಧ್ಯೇಯವಾಕ್ಯ ಯಾವುದು? ಉತ್ತರ ಆಯ್ಕೆ 4 ಗ್ರಾಮೀಣ ಬೇರು ಜಾಗತಿಕ ಮೇರು. ಕೆಳಗಿನ ಸಮಿತಿಗಳಲ್ಲಿ ಯಾವುದರ ಶಿಫಾರಸ್ಸಿನ ಮೇರೆಗೆ ಕೇಂದ್ರ ಜಾಗೃತ ಆಯೋಗವನ್ನು ಸ್ಥಾಪಿಸಲಾಯಿತು? ಉತ್ತರ ಆಯ್ಕೆ 1 ಸಂತಾನಂ ಸಮಿತಿ. ಈಗ ಮುಂದಿನ ಪ್ರಶ್ನೆ. ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ಸರಿಯಲ್ಲ? ಉತ್ತರ ಆಯ್ಕೆ 1 ಸಾರ್ವಜನಿಕ ಲೆಕ್ಕಪತ್ರ ಸಮಿತಿಯು ರಾಜ್ಯಸಭೆಯ ಸದಸ್ಯರನ್ನು ಮಾತ್ರ ಒಳಗೊಂಡಿರುತ್ತದೆ. ಮುಂದಿನ ಪ್ರಶ್ನೆಗೆ ಹೋಗೋಣ. ಕೆಳಗಿನ ಯಾವ ರಾಸಾಯನಿಕವನ್ನು ಗಾಜಿನ ಶೀಶೆಯಲ್ಲಿ ಶೇಖರಣೆ ಮಾಡಬಾರದು? ಉತ್ತರ ಆಯ್ಕೆ 3 ಹೈಡ್ರೋಫ್ಲೋರಿಕ್ ಆಮ್ಲ. ಈಗ ಮುಂದಿನ ಪ್ರಶ್ನೆ. ಕೆಳಗಿನ ರಸಗೊಬ್ಬರಗಳನ್ನು ಪರಿಗಣಿಸಿರಿ. ಎ ಯೂರಿಯಾ, ಬಿ ಅಮೋನಿಯಂ ನೈಟ್ರೇಟ್, ಸಿ ಟ್ರಿಪಲ್ ಸೂಪರ್ ಫಾಸ್ಫೇಟ್, ಡಿ ಪೊಟ್ಯಾಷಿಯಂ ಸಲ್ಫೇಟ್. ಮೇಲಿನ ಯಾವ ರಸಗೊಬ್ಬರಗಳು ಸಾರಜನಕಯುಕ್ತ ರಸಗೊಬ್ಬರಗಳಾಗಿವೆ? ಉತ್ತರ ಆಯ್ಕೆ 2 ಎ ಮತ್ತು ಬಿ ಮಾತ್ರ.
ಕೆಳಕಂಡ ಹೇಳಿಕೆಗಳನ್ನು ಪರಿಗಣಿಸಿರಿ. ಹೇಳಿಕೆ 1. ಹಾರ್ಮೋನುಗಳು ಇಂಟರ್ಸೆಲ್ಯುಲರ್ ಸಂದೇಶವಾಹಕವಾಗಿ ಕಾರ್ಯನಿರ್ವಹಿಸುತ್ತವೆ. ಹೇಳಿಕೆ 2. ಹಾರ್ಮೋನುಗಳು ನಮ್ಮ ದೇಹದಲ್ಲಿನ ಎಂಡೋಕ್ರೈನ್ ಗ್ರಂಥಿಗಳಲ್ಲಿ ಉತ್ಪತ್ತಿಯಾಗುತ್ತವೆ. ಉತ್ತರ ಆಯ್ಕೆ 1. ಎರಡೂ ಹೇಳಿಕೆಗಳು ಸರಿಯಾಗಿವೆ. ಕೆಳಗೆ ಕೊಟ್ಟಿರುವ ಯಾವ ಜೋಡಿಗಳಲ್ಲಿ ಗಾಜಿನ ವಿಧ ಮತ್ತು ಅದರ ಉಪಯೋಗಗಳು ಸರಿಯಾಗಿ ಹೊಂದಿರುತ್ತವೆ? ಎ. ಫ್ಲಿಂಟ್ ಗ್ಲಾಸ್ ಕ್ಯಾಮೆರಾ ಮಸೂರಗಳ ತಯಾರಿಕೆಯಲ್ಲಿ. ಬಿ. ಕ್ರೂಕ್ಸ್ ಗ್ಲಾಸ್ ಗಾಗಲ್ಗಳ ಲೆನ್ಸ್ಗಳ ತಯಾರಿಕೆಯಲ್ಲಿ. ಸಿ. ಸೋಡಾ ಲೈಮ್ ಗ್ಲಾಸ್ ರಿಯೇಜೆಂಟ್ ಬಾಟಲುಗಳ ತಯಾರಿಕೆಯಲ್ಲಿ. ಉತ್ತರ ಆಯ್ಕೆ 3. ಎ, ಬಿ ಮತ್ತು ಸಿ. ಮ್ಯಾಗ್ನೆಟಿಕ್ ರೆಸೊನೆನ್ಸ್ ಇಮೇಜಿಂಗ್ ಎಂಆರ್ಐ ಸ್ಕ್ಯಾನಿಂಗ್ನಲ್ಲಿ ಯಾವ ವಿದ್ಯುತ್ಕಾಂತೀಯ ವಿಕಿರಣಗಳನ್ನು ಉಪಯೋಗಿಸುತ್ತಾರೆ? ಉತ್ತರ ಆಯ್ಕೆ 2. ರೇಡಿಯೋ ತರಂಗಗಳು. ಕೆಳಕಂಡ ಯಾವ ಜೋಡಿಗಳು ಸರಿಯಾಗಿ ಹೊಂದಾಣಿಕೆಯಾಗುತ್ತವೆ? ಎ. 243ನೇ ವಿಧಿ ಗ್ರಾಮ ಸಭಾ. ಬಿ. 243ಡಿ ವಿಧಿ ಪಂಚಾಯತಿಗಳ ಸ್ಥಾನಗಳಲ್ಲಿ ಮೀಸಲಾತಿ. ಸಿ. 243ಜಿ ವಿಧಿ ಪಂಚಾಯತ್ನ ಅಧಿಕಾರ ಪ್ರಾಧಿಕಾರ ಮತ್ತು ಜವಾಬ್ದಾರಿಗಳು. ಡಿ. 243ಜೆ ವಿಧಿ ಪಂಚಾಯತಿಗಳಿಗೆ ಚುನಾವಣೆ. ಉತ್ತರ ಆಯ್ಕೆ 2. ಬಿ ಮತ್ತು ಸಿ ಮಾತ್ರ. ಈ ಪ್ರಶ್ನೆಗೆ ಉತ್ತರಿಸಿ. ಕರ್ನಾಟಕ ಸೌಹಾರ್ದ ಸಹಕಾರಿ ಕಾಯ್ದೆ 1997ರ ಮುಖ್ಯ ಉದ್ದೇಶವೇನು? ಉತ್ತರ ಆಯ್ಕೆ 1. ಹೆಚ್ಚು ಸ್ವಾಯತ್ತ ಸಹಕಾರಿ ಸಂಘಗಳ ಸ್ಥಾಪನೆಗೆ ಅವಕಾಶ ಕಲ್ಪಿಸುವುದು. ಮುಂದಿನ ಪ್ರಶ್ನೆಗೆ ಹೋಗೋಣ. ಪಂಚಾಯತ್ ಚುನಾವಣೆಯ ಮೇಲುಸ್ತುವಾರಿ ಮಾಡುವ, ನಿರ್ದೇಶನ ನೀಡುವ ಹಾಗೂ ಚುನಾವಣೆಗಳನ್ನು ನಡೆಸುವ ಅಧಿಕಾರ ಯಾರ ಬಳಿಯಿದೆ? ಉತ್ತರ ಆಯ್ಕೆ 4. ರಾಜ್ಯ ಚುನಾವಣಾ ಆಯೋಗ. ಅಡಿಗೆರೆ ನಂತರ ಭೂಮಿಯಿಂದ ಚಂದ್ರನ ಹೊಳೆಯುತ್ತಿರುವ ಭಾಗದ ಗೋಚರಿಸುವಿಕೆಯ ಗಾತ್ರವು ಪ್ರತಿದಿನ ಅಡಿಗೆರೆ. ಉತ್ತರ ಆಯ್ಕೆ 2. ಅಮಾವಾಸ್ಯೆ ಹೆಚ್ಚಾಗುತ್ತದೆ. ಕೆಳಗಿನ ಯಾವುದು ಸರಿಯಾದ ಕಾಲಾನುಕ್ರಮದಲ್ಲಿದೆ? ಉತ್ತರ ಆಯ್ಕೆ 1. ಲಾರ್ಡ್ ಆಮ್ಹರ್ಟ್, ವಿಲಿಯಂ ಬೆಂಟಿಂಕ್, ಲಾರ್ಡ್ ಆಕ್ಲ್ಯಾಂಡ್, ಲಾರ್ಡ್ ಎಲ್ಲೆನ್ ಬರೋ. ಭಾರತದ ಸ್ವಾತಂತ್ರ್ಯ ಚಳುವಳಿಯ ಕಾಲದ ಕ್ರಾಂತಿಕಾರಿ ಸಂಘಟನೆ ರಾಯ ವಿಸ್ತೃತ ರೂಪ ಯಾವುದು? ಉತ್ತರ ಆಯ್ಕೆ 2. ಹಿಂದೂಸ್ತಾನ್ ರಿಪಬ್ಲಿಕನ್ ಅಸೋಸಿಯೇಷನ್. ಸತ್ರಿಯ ನೃತ್ಯ ಪ್ರಕಾರವನ್ನು ಪರಿಚಯಿಸಿದವರು ಯಾರು? ಉತ್ತರ ಆಯ್ಕೆ 2. ಶಂಕರದೇವ. ಮುಂದಿನ ಪ್ರಶ್ನೆಗೆ ಹೋಗೋಣ. ಕೆಳಗಿನ ಯಾವ ಜೋಡಿಯು ಬೆಳಗಾವಿಯಲ್ಲಿ ಮ್ಯಾಜಿನಿ ಕ್ಲಬ್ ಕ್ರಾಂತಿಕಾರಿ ಸಂಘವನ್ನು ಸ್ಥಾಪಿಸಿದರು? ಉತ್ತರ ಆಯ್ಕೆ 3. ಗೋವಿಂದರಾವ್ ಯಾಳಗಿ, ಹನುಮಂತರಾವ್ ದೇಶಪಾಂಡೆ. ಮುಂದಿನ ಪ್ರಶ್ನೆ. ಕೆಳಗಿನ ಹೇಳಿಕೆಗಳಲ್ಲಿ ಗುಪ್ತರ ಕುರಿತಾದ ತಪ್ಪಾದ ಹೇಳಿಕೆಯನ್ನು ಆಯ್ಕೆ ಮಾಡಿರಿ. ಉತ್ತರ ಆಯ್ಕೆ 2. ಕ್ರಿ. ಶ. 320ರಲ್ಲಿ ಗುಪ್ತ ಶಕೆಯನ್ನು ಸಮುದ್ರಗುಪ್ತನು ಪ್ರಾರಂಭಿಸಿದನು. ಕೆಳಗಿನವುಗಳಲ್ಲಿ ಕೃತಿ ಮತ್ತು ಅದರ ರಚನೆಕಾರರ ಕುರಿತಾದ ತಪ್ಪಾದ ಜೋಡಿಯನ್ನು ಆಯ್ಕೆ ಮಾಡಿರಿ. ಉತ್ತರ ಆಯ್ಕೆ 3. ಧರ್ಮಪಾಲ ಮತ್ತವಿಲಾಸ ಪ್ರಹಸನ. ಪ್ರತಿಪಾದನೆ ಎ. ಇಲ್ತುತ್ಮಿಷನು ದೆಹಲಿಯ ಸುಲ್ತಾನರ ಮನೆತನದ ನಿಜವಾದ ಸ್ಥಾಪಕ. ಕಾರಣ ಆರ್. ಇಲ್ತುತ್ಮಿಷನು ಕುತ್ಬುದ್ದೀನ್ ಐಬಕ್ನ ಮಗನಾಗಿದ್ದನು. ಉತ್ತರ ಆಯ್ಕೆ 3. ಆ ಸರಿಯಾಗಿದೆ, ಆದರೆ ಆರ್ ತಪ್ಪಾಗಿದೆ. ಒಂದು ಮಗು RH ಅಂಶ RH ಫ್ಯಾಕ್ಟರ್ ಹೊಂದಾಣಿಕೆಯಾಗದ ಕಾರಣ ರಕ್ತಹೀನತೆ ಮತ್ತು ಕಾಮಾಲೆಯಿಂದ ಬಳಲುತ್ತದೆ. ಅಂತಹ ಪರಿಸ್ಥಿತಿ ಯಾವಾಗ ಎದುರಾಗುತ್ತದೆ? ಉತ್ತರ ಆಯ್ಕೆ 3. RH ನೆಗೆಟಿವ್ ರಕ್ತದ ಗುಂಪಿನ ಮಹಿಳೆ RH ಪಾಸಿಟಿವ್ ಪುರುಷನೊಂದಿಗೆ ವಿವಾಹವಾದಾಗ. ಈಗ ಮುಂದಿನ ಪ್ರಶ್ನೆ. 2 ಗಾಳಿ ತುಂಬಿದ ಬಲೂನ್ಗಳನ್ನು ಪರಸ್ಪರ ಉಣ್ಣೆ ಬಟ್ಟೆಯಿಂದ ಉಜ್ಜಿ ಚಾರ್ಜ್ ಮಾಡಿದ ಬಳಿಕ ಆ ಬಲೂನ್ಗಳನ್ನು ಪರಸ್ಪರ ಸನಿಹಕ್ಕೆ ತಂದರೆ ಏನಾಗುತ್ತದೆ? ಉತ್ತರ ಆಯ್ಕೆ 3. ಅವುಗಳ ಚಾರ್ಜ್ಗಳು ಸದೃಶವಾಗಿರುವುದರಿಂದ ಅವು ಪರಸ್ಪರ ವಿಕರ್ಷಿಸುತ್ತವೆ. ಪಟ್ಟಿಯಲ್ಲಿರುವ ಉಪಕರಣಗಳನ್ನು ಪಟ್ಟಿಯಲ್ಲಿರುವ ಬಳಕೆಯೊಂದಿಗೆ ಹೊಂದಿಸಿ ಬರೆಯಿರಿ. ಪಟ್ಟಿ ಎ. ಸ್ಪ್ರಿಂಗ್ ಬ್ಯಾಲೆನ್ಸ್. ಬಿ. ಅಮೀಟರ್. ಸಿ. ಎಲೆಕ್ಟ್ರೋಸ್ಕೋಪ್. ಡಿ. ಸೀಸ್ಮೋಗ್ರಾಫ್. ಪಟ್ಟಿ ಬಿ. 1. ಚಾರ್ಜ್ ಗುರುತಿಸಲು ಬಳಸಲಾಗುತ್ತದೆ. 2. ಭೂಕಂಪದ ಸಾಮರ್ಥ್ಯವನ್ನು ಮಾಪನ ಮಾಡಲು ಬಳಸಲಾಗುತ್ತದೆ. 3. ವಿದ್ಯುತ್ ಪ್ರವಾಹವನ್ನು ಮಾಪನ ಮಾಡಲು ಬಳಸಲಾಗುತ್ತದೆ. 4. ಬಲವನ್ನು ಮಾಪನ ಮಾಡಲು ಬಳಸಲಾಗುತ್ತದೆ. ಉತ್ತರ ಆಯ್ಕೆ 2. A4, B3, C1, D2.
ಎಣ್ಣೆ ಮತ್ತು ಕೊಬ್ಬಿನಲ್ಲಿ ಚಿಪ್ಸ್ನಂತಹ ವಸ್ತುಗಳನ್ನು ಕರಿದು ಕೆಲ ಸಮಯ ಗಾಳಿಯ ತೇವಾಂಶಕ್ಕೆ ತೆರೆದಿಟ್ಟರೆ ಎಣ್ಣೆ ಮತ್ತು ಕೊಬ್ಬು ಕಮಟುಗೊಂಡು ಚಿಪ್ಸ್ಗೆ ಕೆಟ್ಟ ವಾಸನೆ ಬರಲು ಆರಂಭವಾಗುತ್ತದೆ. ಇದನ್ನು ತಪ್ಪಿಸಲು ಎಣ್ಣೆಯಲ್ಲಿ ಕರಿದ ಚಿಪ್ಸ್ನಂತಹ ವಸ್ತುಗಳನ್ನು ಬ್ಯಾಗ್ನಲ್ಲಿ ಒಂದು ಜಡ ಅನಿಲವನ್ನು ತುಂಬಿ ಪ್ಯಾಕ್ ಮಾಡಲಾಗುತ್ತದೆ. ಆ ಜಡ ಅನಿಲ ಸಾಮಾನ್ಯವಾಗಿ ಯಾವುದು? ಉತ್ತರ ಆಯ್ಕೆ 2 ಎನ್. ಈ ಪ್ರಶ್ನೆಗೆ ಉತ್ತರಿಸಿ. ಮುದ್ರಾ ಯೋಜನೆಯಡಿ ಲಭ್ಯವಿರುವ 3 ಸಾಲದ ವಿಭಾಗಗಳು ಯಾವುವು? ಉತ್ತರ ಆಯ್ಕೆ 3 ಶಿಶು, ಕಿಶೋರ್, ತರುಣ್. ಮುಂದಿನ ಪ್ರಶ್ನೆಗೆ ಹೋಗೋಣ. ಹೊಂದಿಸಿ ಬರೆಯಿರಿ. ಸಂಸ್ಥೆಗಳು: ಎ ಬಿಮ್ಸ್ಟೆಕ್, ಬಿ ಐಎಂಎಫ್, ಸಿ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್, ಡಿ ಡಬ್ಲ್ಯೂಎಚ್ಒ. ಕೇಂದ್ರ ಸ್ಥಾನಗಳು: 1 ಮನಿಲಾ, 2 ಢಾಕಾ, 3 ವಾಷಿಂಗ್ಟನ್ ಡಿ.ಸಿ, 4 ಜಿನೇವಾ. ಉತ್ತರ ಆಯ್ಕೆ 1 ಆ 2, ಬಿ 3, ಸಿ 1, ಡಿ 4. ಮುಂದಿನ ಪ್ರಶ್ನೆಗೆ ಹೋಗೋಣ. ಭಾರತದ ಮೊದಲ ಪೇಮೆಂಟ್ಸ್ ಬ್ಯಾಂಕ್ ಯಾವುದು? ಉತ್ತರ ಆಯ್ಕೆ 2 ಏರ್ಟೆಲ್ ಪೇಮೆಂಟ್ಸ್ ಬ್ಯಾಂಕ್. ಈ ಪ್ರಶ್ನೆಗೆ ಉತ್ತರಿಸಿ. ಕೆಳಗಿನವುಗಳಲ್ಲಿ ದ್ರಾವಿಡಿಯನ್ ಗುಂಪಿಗೆ ಸೇರಿದ ಭಾಷೆಗಳು ಯಾವುವು? ಎ ಕುರುಕ್, ಬಿ ಮಾಲ್ಟೋ, ಸಿ ಕೊಲಾಮಿ, ಡಿ ಪರ್ಜಿ. ಉತ್ತರ ಆಯ್ಕೆ 4 ಎ, ಬಿ, ಸಿ ಮತ್ತು ಡಿ ಸರಿಯಾಗಿವೆ. ಕೆಳಕಂಡ ಹೇಳಿಕೆಗಳನ್ನು ಪರಿಗಣಿಸಿ. ಎ ವಾಯು ಗುಣಮಟ್ಟ ಮಾನದಂಡಕ್ಕೆ ಸಂಬಂಧಿಸಿದಂತೆ ಭಾರತದಲ್ಲಿ ಕೈಗಾರಿಕಾ, ವಸತಿ ಮತ್ತು ಸೂಕ್ಷ್ಮ ಪ್ರದೇಶಗಳಿಗೆ ಪ್ರತ್ಯೇಕ ಮಾನದಂಡಗಳಿವೆ. ಬಿ ವಿಶ್ವ ಆರೋಗ್ಯ ಸಂಸ್ಥೆಯ ಡಬ್ಲ್ಯೂಎಚ್ಒ ಮಾರ್ಗಸೂಚಿಗಳು ಎಲ್ಲಾ ಭೂಬಳಕೆ ಪ್ರದೇಶಗಳಿಗೆ ಏಕರೂಪವಾಗಿವೆ. ಮೇಲಿನ ಯಾವ ಹೇಳಿಕೆಗಳು ಸರಿಯಾಗಿವೆ? ಉತ್ತರ ಆಯ್ಕೆ 3 ಎ ಮತ್ತು ಬಿ 2. ಕರ್ನಾಟಕದಲ್ಲಿ ರೈಲ್ವೆಗೆ ಸಂಬಂಧಿಸಿದಂತೆ ಕೆಳಕಂಡ ಯಾವ ಹೇಳಿಕೆ ಸರಿಯಿಲ್ಲ? ಉತ್ತರ ಆಯ್ಕೆ 2 ಕೊಂಕಣ ರೈಲ್ವೆಯಲ್ಲಿ ಪ್ರಥಮ ಪ್ರಯಾಣಿಕರ ರೈಲು 1993ರಲ್ಲಿ ಮಂಗಳೂರು ಮತ್ತು ಕಾರವಾರದ ನಡುವೆ ಸಂಚರಿಸಿತು. ಕರ್ನಾಟಕ ರಾಜ್ಯದ ಪ್ರವಾಸ ಇಲಾಖೆಗೆ ಸಂಬಂಧಿಸಿದ ಕೆಳಗಿನ ಯಾವ ಘೋಷವಾಕ್ಯ ಸರಿಯಾಗಿದೆ? ಉತ್ತರ ಆಯ್ಕೆ 1 ಒಂದು ರಾಜ್ಯ ಅನೇಕ ಪ್ರಪಂಚಗಳು. ನಾಗರಿಕರು ತಮ್ಮ ಭೂಮಿಗೆ ಸಂಬಂಧಿಸಿದ ದಾಖಲೆಗಳು ಹಾಗೂ ವಹಿವಾಟುಗಳನ್ನು ಕರ್ನಾಟಕ ರಾಜ್ಯ ಕಂದಾಯ ಇಲಾಖೆಯ ಯಾವ ಪೋರ್ಟಲ್ನಲ್ಲಿ ನೋಡಬಹುದು? ಉತ್ತರ ಆಯ್ಕೆ 2 ಭೂಮಿ. ಮುಂದಿನ ಪ್ರಶ್ನೆ. ಕೆಳಗಿನವರಲ್ಲಿ ದೀರ್ಘಾವಧಿಯವರೆಗೆ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ ದಾಖಲೆ ಯಾರ ಹೆಸರಿನಲ್ಲಿದೆ? ಉತ್ತರ ಆಯ್ಕೆ 1 ದಾದಾಭಾಯಿ ನವರೋಜಿ. ಅಭಿನಂದನೆಗಳು. ಗ್ರಾಮ ಆಡಳಿತಾಧಿಕಾರಿ 2024ರ ಪ್ರಶ್ನೆಪತ್ರಿಕೆ 1ರ ಎಲ್ಲಾ 100 ಪ್ರಶ್ನೆಗಳನ್ನು ನೀವು ಪೂರ್ಣಗೊಳಿಸಿದ್ದೀರಿ. ಇನ್ನಷ್ಟು ಪ್ರಶ್ನೆಪತ್ರಿಕೆಗಳಿಗೆ ಕನ್ನಡ ನಾಲೆಜ್ ಬ್ಯಾಂಕ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.